ಡಿಂಗಣ ಕರ 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 ಡಿಂಗಣ ಕರ. ಇವತ್ತು ಹೋಗ್ಲಿಲ್ವಾ ಸ್ಕೂಲ್ಗೆ? ಹೋಗೋಣ ಅಂತಾನೆ ಇದ್ದೆ. ಕಾಸು ಮನಸ್ಸನ್ನು ಕೆಡಿಸ್ತು. ಮಶಾಣದವರೆಗೂ ಹುಡ್ಕೊಂಬಂದೆ. ಸರಿ ಸರಿ ಬಾ. ಓದೋ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕು ತಾನೆ? ನಮ್ಮಮ್ಮಂಗೆ ತಾಳಿ ಕಟ್ಸಿದ್ಮೇಲೆ ನಾನು ಸ್ಕೂಲ್ಗೆ ಹೋಗ್ತೀನಿ. ಅದನ್ನು ಕೊಡ್ಸಕ್ಕೆ ನಿಮ್ಮಪ್ಪ ಇಲ್ವೇನೋ? ಇದ್ದಿದ್ದ ತಾಳಿನ ಕಿತ್ಕೊಂಡೋಗಿದ್ದೆ ನಮ್ಮಪ್ಪ. ಅದು ತಗೊಳ್ಳೋಕ್ಕೆ ತುಂಬಾ ದುಡ್ಡು ಬೇಕಪ್ಪ. ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಾನು ಕೊಡಿಸ್ತೀನಿ. ಅದು ಸರಿ, ನಿಮ್ಮೂರು ಯಾವುದು? ನಮ್ದು ಪಂಡ್ರಲ್ಲಿ. ಮೊದಲು ಸ್ಮಶಾನ ಅಂತ ಯಾವುದು ಇರಲಿಲ್ಲ, ಎಲ್ಲ ಅವರವ್ರ ಹೊಲದಲ್ಲಿ ಊಟ ಕೊಡ್ತಾ ಇದ್ರು. ಸುತ್ತಲೂ 8 ಹಳ್ಳಿಯವರೆಲ್ಲ ಸೇರಿ ಈಗ ಇಲ್ಲಿ ಸ್ಮಶಾನ ಮಾಡ್ಕೊಂಡಿದ್ದಾರೆ. ಅವನು ಕೊಡ್ಬೇಕಾ? ತಗೋ. ಯಾಕೆ? ಸಮಾಧಿ ಮೇಲೆ ಇತ್ತು ಅಂತನಾ? ಇಟ್ಟಿದ್ದು ಪೂಜೆಗೆ ಅಂದಮೇಲೆ ಈಗಿದು ಪ್ರಸಾದ ತಾನೇ. ಹಸಿದವನಿಗೆ ಎಲ್ಲಾನು ಅನ್ನ ಥರ ಕಾಣಿಸುತ್ತೆ, ಹೊಟ್ಟೆ ತುಂಬಿದವನಿಗೇನೆ ಅದು ಇದು ಅನ್ನೋ ಲೆಕ್ಕಾಚಾರ. ನಂಗೆ ಹಸಿತಾ ಇದೆ. ಹುಷಾರು. ಮಾದೇಶಣ್ಣ ಯಾಕೆ ಆ ಕಡೆ ಹೋಗ್ತವ್ರೆ? ಬದುಕಿರೋರು ಯಾರು ಅವನ ಜೊತೆ ಮಾತಾಡೋದಿಲ್ಲ, ಅದಕ್ಕೆ ಸ್ಮಶಾನಕ್ಕೆ ಅಲ್ಲಿ ಇರ್ತಾನೆ. ಅವರಿಗೆ ಭಯ ಆಗಲ್ವಾ? ಭಯನ? ಯಾಕೆ? ಮಶಾಣದಲ್ಲಿ ದೆವ್ವ ಇರತ್ತಂತೆ. ಭಯಕ್ಕಿಂತ ದೊಡ್ಡ ದೇವ ಯಾವುದೂ ಇಲ್ಲ. ಹೊರಗಡೆ ದೇವ್ರ ಥರ ಇದ್ದವರು ಇಲ್ಲಿ ಬಂದು ದೇವರಾಗ್ತಾರೆ. ಅಲ್ಲಿ ನೋಡು, ಅವ್ರು ಹೆಂಗ್ ಪೂಜೆ ಮಾಡ್ತಾ ಇದಾರ ನೋಡು. ಬದುಕಿದ್ದಾಗ ಕಿತ್ತಾಡ್ತಾರೆ, ಸತ್ತ ಮೇಲೆ ಇಲ್ಲಿ ಬಂದು ಸತ್ತೋದ್ರು ಅಂತ ಹೇಳ್ತಾರೆ. ಅದು ಸರಿ, ನಿನ್ನೆ ತಗೊಂಡೋಗಿದ್ದ ಕಾಸು ಏನು ಮಾಡಿದೆ? ಅಮ್ಮನ ಕೈ ಕೊಟ್ಟ? ಇಲ್ಲ, ಅಮ್ಮನ ಹತ್ರ ಇದ್ರೆ ಅಪ್ಪ ಕಿತ್ಕೊಂಡು ಹೋಗ್ತಾರೆ ಅಂತ ನಾನೇ ಜಾಮೆಟ್ರಿ ಬಾಕ್ಸಲ್ಲಿ ಇಕ್ಕಿ ಯಾರಿಗೂ ಗೊತ್ತಿಲ್ದಂಗೆ ಭದ್ರವಾಗಿ ದೇವ್ರ ಫೋಟೋ ಹಿಂದೆ ಎತ್ತಿಟ್ಟಿದ್ದೀನಿ. ಓ, ಇನ್ನೂ ನಿನ್ನ ಪಾಲು ಕೊಟ್ಟಿಲ್ಲ ಅಂತನಾ? ತಗೋ, ಇದನ್ನು ಭದ್ರವಾಗಿ ಎತ್ತಿಡು. ಸರಿ, ನಾನು ಬರ್ತೀನಿ. ಮತ್ತೆ ಯಾವಾಗ ಬರ್ತೆ ಈ ಕಡೆ?
ಸ್ಕೂಲ್ಗೆ ಬರ್ತಿಲ್ಲ ನೀನು? ಅದು ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ಏನೇನು ಪಾಠ ಮಾಡಿದ್ರು? ಕವಿ ಪರಿಚಯ, ಆಮೇಲೆ ಕಪ್ಪೆ ಹಾಡು, ವಯಸ್ಸಾಳ ಎಲ್ಲ ಮುಗ್ದೋಯ್ತು. ಹೋಮ್ವರ್ಕ್ ಏನಾದರೂ ಕೊಟ್ರಾ? ಕೊಟ್ಟವ್ರೆ. ಏನೇನು? ಕಪ್ಪೆ ಹಾಡಿಂದು ಕವಿ ಪರಿಚಯ ಬರ್ಕೊಂಡು ಹೋಗ್ಬೇಕಂತ. ಆ ಬುಕ್ ಸ್ವಲ್ಪ ತಂದ್ಕೊಡ್ತೀಯಾ? ಸರಿ, ಕೊಡ್ತೀನಿ, ತಗೊಳ್ಳೋ. ಸರಿ, ಆಮೇಲೆ ವಾಪಸ್ ತಂದ್ಕೊಡ್ತೀನಿ. ಸರಿ, ಆಯ್ತು. ಟೀಚರ್ಗೆ ಹೇಳು ನಾನು ಹುಷಾರಾದ್ಮೇಲೆ ಸ್ಕೂಲಿಗೆ ಬರ್ತೀನಿ ಅಂತ. ಪಲ್ಲವಿ ಅಕ್ಕ ಕಾಯ್ತಾ ಇರ್ತಾರೆ, ಟ್ಯೂಷನ್ಗೆ ಹೋಗ್ಬೇಕು. ಸರಿ, ಬರ್ತೀನಿ. ಆಯ್ತು. ನಾಗಲಕ್ಷ್ಮಿ, ಮೇಘ್ನಾ, ನಾನು ಹೇಳಿದೆಲ್ಲ ಬರದ್ರಾ? ಅಕ್ಕ. ರಾಜೀವ, ನಿಮ್ಮ ಕ್ಲಾಸಲ್ಲಿ ಏನು ಪಾಠ ಮಾಡಿದ್ರಿ ಇವತ್ತು? ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳ್ಕೊಟ್ರು ಅಕ್ಕ. ಹಾಗಾದ್ರೆ ಸ್ವತಂತ್ರ ಹೋರಾಟಗಾರರು ಯಾರ್ಯಾರಂತ ಹೇಳು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲ ಗಂಗಾಧರ್ ನಾಥ್ ತಿಲಕ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ನಮ್ಮ ಪ್ರೀತಿಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಅಷ್ಟೇ ಹೆಸರನ್ನ ಒಟ್ಟಿಗೆ ಹೇಳ್ತಿದ್ಯಾ ಅಂದ್ರೆ ಇವತ್ತು ಕ್ಲಾಸನ್ನ ಗಮನ ಇಟ್ಟು ಕೇಳಿಸ್ಕೊಂಡಿದ್ಯಾ ಅಂತ ಆಯ್ತು. ಹ್ಞೂ ಅಕ್ಕ, ಇವತ್ತು ಇಡೀ ದಿನ ಕಣ್ಣು ಕೂಡ ಮಿಟಕ್ಸ್ಲಿಲ್ಲ, ಹಂಗ್ ಕೂತಿದ್ದೆ ಕ್ಲಾಸ್ ರೂಮಲ್ಲಿ. ರಾಜೀವ, ಏನಾಯ್ತು? ಏನಾದ್ರೂ ಕೆಟ್ಟ ಕನ್ಸು ಬಿತ್ತೇನೋ? ಅಪ್ಪ ಕನಸಲ್ಲಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾ ಇತ್ತು. ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೆಂಗೆ? ಮಲ್ಕೋ, ಮಲ್ಕೋ. ಅಣ್ಣ, ಐಸ್ ಅಷ್ಟಣ್ಣ? ಕೋಲಾ, ಆರೆಂಜ್, ಕುಲ್ಫಿ, ಆಲೈಸ್ ಯಾವುದೇ ತೊಗೊಂಡ್ರು ₹5 ಮಾತ್ರ. ಕೌನ್ಸವನ? ಆಲೈಸ್ಗೆ ಹೋನಾ? क्या हुआ बेटा? ಐಸ್ಗೆ ಕೇಳದೆ, ಕಾಸ್ಗೆ ತೆಗ್ದೆ, ಈಗ ನೋಡಿದ್ರೆ ಗೌತಮ ಬುದ್ಧಗೆ ಜೇಸ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಓ, ನಿಮಗೆ ಆಲೈಸ್ಗೆ ಬೇಡ, ಆರೆಂಜ್ಗೆ ಬೇಕು? ಬೇಡ. ನಮ್ದು ಐಸ್ಗೆ ಚೆನ್ನಾಗಿಲ್ಲ ಅಂತನಾ ತುಮಾರ ಲೆಕ್ಕೋ? ಆ ಥರ ಏನಲ್ಲ. ಅಬ್ಬ ಮುಜೆ ಮಾಲೂಮ್ ಹುವಾ ಸೋ. ನಿಮಗೆ ಐಸ್ ಕ್ರೀಮ್ಗೆ ಬೇಡ, ಚಾಕ್ಲೇಟ್ಗೆ ಬೇಕು. ಹಂಗೇನಿಲ್ಲ. ಮತ್ತೆ ಕ್ಯಾ ಹೋನಾ? ಓ, ನಿಮಗೆ ಆಟಗೆ ಸಾಮಾನು ಬೇಕು?
ನಂಗೆ ಐಸು ಚಾಕ್ಲೇಟು ಏನೂ ಬೇಡ. ಛೋಟಾ ಬಚ್ಚೋಂಕು ಐಸ್ಗೆ ಅಂದರೆ ಪ್ಯಾರ್, ಚಾಕ್ಲೇಟ್ಗೆ ಅಂದರೆ ಪ್ರಾಣ, ಮತ್ತು ಕಾಸಿಗೆ ಇಟ್ಕೊಂಡು ಇನ್ನೇನು ತೊಗೊಬೇಕು? ಅಮ್ಮಂಗೆ ತಾಳಿ ಕೊಡಿಸ್ಬೇಕು. ಕ್ಯಾ ತಾಳಿ? ಸರುದ್ದು ಮಂಗಲ್ಯ? ಛೋಟಾ ಬಚ್ಚಾ ಬಾಯಲ್ಲಿ ಬಡೋಂಕಿ ಬಾತ್. ಅರೇ ಬೇಟಾ, ಏನು ಅಂತ ಬರಾಬರ್ ಬೋಲೋ. अल्लाह तुम्हारे भला करे. ರಾಜುವ ಯಾಕೋ ಕ್ಲಾಸಿಗೆ ಬರ್ತಾ ಇಲ್ಲ? ಮಿಸ್ ಅವ್ನಿಗೆ ಹುಷಾರಿಲ್ಲ ಮಿಸ್. ಅವನಿಗೆ ಹುಷಾರಿಲ್ಲ ಅಂತ ನಿನ್ಗೆಂಗೋ ಗೊತ್ತು? ಮಿಸ್ ಅವ್ನು ಮಂತಾಗ ಹೋಗಿದ್ದ, ಕಂಬಳಿ ಹೊತ್ಕೊಂಡು ಮಲಗಿದ್ದ. ಈ ನಡುವೆ ಯಾರೂ ಸಾಯ್ತಾನೇ ಇಲ್ಲ. ಹೆಣ ಬರಲಿಲ್ಲ ಅಂದರೆ ನಂಗೆ ಕಾಸು ಸಿಗಲ್ಲ. ಕಾಸು ಸಿಗಲಿಲ್ಲ ಅಂದರೆ ಅಮ್ಮಂಗೆ ತಾಳಿ ಕೊಡ್ಸೋಕ್ಕಾಗಲ್ಲ. ನಾನು ಸ್ಕೂಲ್ಗೂ ಹೋಗೋಕ್ಕಾಗಲ್ಲ. ದೇವ್ರೆ, ಯಾರೋ ಎಲ್ಲೆಲ್ಲೋ ಏನೇನೋ ಬಂದು ಸಾಯ್ತಾರೆ. ಇವರಲ್ಲಿ ಯಾರು ಸಾಯ್ತಾನೇ ಇಲ್ಲ. ದೇವ್ರೆ, ನನ್ನ ಮೇಲೆ ಕರುಣೆ ತೋರ್ಸಪ್ಪ. ನಾನು ನಮ್ಮಮ್ಮಂಗೆ ತಾಳಿ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಚಿಕ್ಕ ಹುಡುಗ, ಈಗಲೇ ನನಗೆ ಯಾರೂ ಕೆಲಸ ಕೊಡಲ್ಲ. ನಂಗೆ ಗೊತ್ತಿರೋದು ಇದೊಂದೇ ದಾರಿ. ದಯವಿಟ್ಟು ಯಾರನ್ನಾದರೂ ಬೇಗ ಸಾಯಿಸಿ ನಂಗೆ ಜಾಸ್ತಿ ದುಡ್ಡು ಸಿಗೋ ಥರ ಮಾಡಪ್ಪ. ದೇವರು ನನ್ನ ಆಸೆನ ಇಷ್ಟು ಬೇಗ ಈಡೇರಿಸ್ಬಿಟ್ಟ. ಯೇ, ಹೆಣ ಬಂತು, ಕಾಸು ಬಂತು, ಹೆಣ ಬಂತು, ಕಾಸು ಬಂತು, ಹೆಣ ಬಂತು.
ಯಾಕಪ್ಪ ಬೇಜಾರಾಗಿದ್ಯಾ? ಅಷ್ಟ್ ದೂರದಿಂದ ಹಿಂದೆನೇ ಬಂದೆ, ಆದ್ರೆ 1 ರೂಪಾಯೂ ಸಿಗ್ಲಿಲ್ಲ. ಒಬ್ಬೊಬ್ರು ಒಂದೊಂದು ಆಚರಣೆ ಮಾಡ್ತಾರೆ. ಕೆಲವ್ರು ಚಿಲ್ಲರೆ ಕಾಸು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಇವರೆಲ್ಲ ಯಾಕೆ ಸಾಯ್ತಾರೋ. ನೀನ್ ಇದನ್ನೆಲ್ಲ ಬಿಟ್ಟು ಮೊದಲು ಸ್ಕೂಲ್ಗೆ ಹೋಗು. ನಾನ್ ಸ್ಕೂಲ್ಗೆ ಹೋಗ್ತಿಲ್ಲ ಅಷ್ಟೇ, ಆದ್ರೆ ಪಾಠ ದಿನಾಲೂ ಕಲಿತೀನಿ. ರಂಗ ಹೋಮ್ವರ್ಕ್ ಇದ್ರೆ ಹೇಳ್ತಾನೆ, ಪಲ್ಲವಿ ಅಕ್ಕ ಪಾಠ ಮಾಡ್ತಾರೆ. ಪರವಾಗಿಲ್ಲ, ಜಾಣ ಇದೆಯಾ ನೀನು. ಅಮ್ಮ ಹೇಳ್ತಾರೆ ನಾನ್ ದೊಡ್ಡೋನಾದ್ಮೇಲೆ ವಿದ್ಯಾದಾನ ಮಾಡ್ಬೇಕು ಅಂತ. ಓದ್ ಏನಾಗ್ಬೇಕು ಅನ್ಕೊಂಡಿದೀಯಾ? ನಾನು ಟೀಚರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಡಾಕ್ಟ್ರೋ ಇಂಜಿನಿಯರ್ ಆಗಲ್ವಾ? ಇಲ್ಲ, ನಾನು ಡಾಕ್ಟರ್ ಇಂಜಿನಿಯರ್ ತಯಾರು ಮಾಡೋ ಟೀಚರ್ ಆಗ್ತೀನಿ. ಚೆನ್ನಾಗಿ ದುಡ್ದು ಸೀತಮ್ಮನ ಶಾಲೆ ಅನ್ನೋ ಸ್ಕೂಲ್ ಕಟ್ತೀನಿ. ಏನೇನೋ ದೊಡ್ಡ ದೊಡ್ಡ ಮಾತಾಡ್ತೀಯಲ್ಲಪ್ಪ. ಅಬ್ದುಲ್ ಕಲಾಂ ಹೇಳ್ತಾರಂತೆ, ಕನ್ಸ್ ಕಂಡ್ರೆ ದೊಡ್ಡ ದೊಡ್ಡ ಕನ್ಸ್ ಕಾಣ್ಬೇಕು ಅಂತ. ಓ ಅಲ್ಲ, ಈ ನಡುವೆ ಯಾರು ಜಾಸ್ತಿ ಸಾಯ್ತಾನೆ ಇಲ್ಲ. ಹುಚ್ಚ, ಎಲ್ಲದಕ್ಕೂ ಒಂದು ಸಮಯ ಇದ್ದಂಗೆ ಸಾಯೋಕ್ಕೂ ಒಂದು ಸಮಯ ಇರುತ್ತೆ. ಅವನು ಕರೆದಾಗ ಎಲ್ಲಾರು ಹೋಗ್ತಾ ಇರ್ಬೇಕು ಸುಮ್ಮನೆ. ನಾನು ದೇವ್ರನ್ನ ಬೇಡ್ಕೊಂಡೆ, ಅವನು ಹೆಣ ಏನೋ ಕಳಿಸ್ದ, ಆದ್ರೆ ಕಾಸಕ್ಕೋ ಹೆಣ ಕಳಿಸ್ಲಿಲ್ಲ. ಆಯ್ತು, ನಿನ್ಗೋಸ್ಕರ ನಾನು ಬೇಡ್ಕೊಂತೀನಿ. ಸರಿ, ನಿಮ್ ಮಾತ್ ಕೇಳಿ ದೇವ್ರಿಗೆ ಯಾರನ್ನಾದ್ರೂ ಸಾಯ್ತಾನ ಅಂತ ನೋಡ್ತೀನಿ. ನಾನು ದಾರಿಲ್ ಕಾಯ್ತೀನಿ. ಅಮ್ಮ ಪ್ರೀತಿಯಿಂದ ದೃಷ್ಟಿದಾರ ಕಟ್ಟಿದ್ರು, ಅದು ನೀರಲ್ಲಿ ಹೊಟ್ಟೋಯ್ತು. ಮನೆಗೆ ಹೋಗ್ತಾನೆ, ಅಮ್ಮನ ಕೈಯಲ್ಲಿ ದಾರ ಕಟ್ಸ್ಕೊಬೇಕು. ನನ್ನ ಕಾಲಲ್ಲಿ ಕಬ್ದಾರ ಇಲ್ಲ ಅಂದರೆ ಅಮ್ಮ ಬೇಜಾರು ಮಾಡ್ಕೊತಾರೆ. ಇವನ್ಯಾಕೆ ಹಿಂಗ್ ಹೊಡ್ಬರ್ತಾವ?